ಏನ್ ಬೇ ಅಷ್ಟು ಅವಸರಲೆ ಓದ್ರಾಕತಿಯಲ್ಲ ಏನಾತ? ಹತ್ತಿ ಮಾರಿದ ರೊಕ್ಕೆಲೈತಿ, ಕಡ್ಲಿ ಮಾರಿದ ರೊಕ್ಕೆಲೈತಿ. ₹1 ನನ್ನ ಕೈಗೆ ಬಂದಿಲ್ಲ. ಏನ ಯಾಕ ತಗೋಬೇಕನ? ಯಾರು ಎಟ್ಟಿಗೆರುವ ಯಾಕಂತ ಕೇಳಕತ್ತೀನಿ ನಿನಗೆ. ಹೌದು, ಅವಾಗ ಇನ್ನೂ ಶಾಂತನ ಕೈಯಾಗ ತೆಗೆದಿಡ ಅಂತಾರ ಕೊಟ್ಟಿರ್ತಿದ್ದಿ. ವಾಪಸ್ ಬಿಡು, ಲೆಕ್ಕಕ್ಕೆ ಲೆಕ್ಕ ಹಚ್ಚಿ ಮನೆ ಏನು ಬೇಕೆಲ್ಲ ತಂದು ಉಳಿದಿದ್ದೆಲ್ಲ ಅದಕ್ಕೆ ಇಡ್ತಿದ್ದೆ. ಈಗ ಅದು ಇಲ್ಲ ಇದು ಇಲ್ಲ ಎತ್ತು ಇಲ್ಲ ಅಂದ್ರೆ ರೊಕ್ಕೆಲ್ಲೋತು. ಯವ್ವ ಎಲ್ಲೋ ಕತಿ ತೆಗೆದಿಟ್ಟನಿ. ತೋರಿಸಿ ಎಲ್ಲಿ ತೆಗೆದಿಟ್ಟಿ, ನಾನು ನೋಡ್ಬೇಕೀಗ ಅದನ್ನ. ಮೊನ್ನೆ ಹಾಕಿ ಬಂದಿ ಸಂತಿಗೆ, ಇನ್ನ ರೊಕ್ಕ ₹1 ನನ್ನ ಕೈಯಾಗ ಕೊಟ್ಟಿಲ್ಲ. ಯಾಕ ಹೆಂತಿದ್ರ ಕೈಯಾಗ ಕೊಟ್ಟಿರ್ತಿದ್ದಿ, ತೆಗೆದಿಡ. ನಾ ಕೇಳಿದೆ ಕೊಡು, ಹಿಂತಿಂತದಕ್ಕೆ ಹಿಂತಿಂತ ಇಷ್ಟು ರೊಕ್ಕ ಬೇಕಂತ ಹೇಳಿರ್ತಿದ್ದಿ. ಈಗ ₹1 ಹತ್ಲಂಗೆ ನನ್ನ ಕೈಯಾಗ ಕೊಟ್ಟಿಲ್ಲ. ಯಾಕ ಹೆಂತಿ ಕೈಯಾಗ ಕಟ್ಟ ಕೊಡ್ತೇನೆ, ತಾಯಿ ಕೈಯಾಗ ಕೊಡುದಿಲ್ಲನ? ನನಗದೆಲ್ಲ ಗೊತ್ತಿಲ್ಲ, ರೊಕ್ಕ ನೋಡ್ಬೇಕು ನಾ ಈಗ. ಯವ್ವ ಆಯ್ತು ತಗೋ. ಚಪ್ಪಲ್ ಹಾರಿ ಮಠ ಹೊಡಿತೇನಿ. ನನಗೆ ಏನ ಎಲ್ಲಾ ಸುದ್ದಿ ಗೊತ್ತಾತ. ಏನ ಕಾಸಿನ ಸರ ಮಾಡಿಸಿ ಅಂತ ಆಕಿಗೆ, ರಂಗಿಗೆ, ಊರ್ ಬಿಡಾಡಿಗೆ ಏನ ಹೇಳ್ತಿನ ಕೆರ ತಗೊಲೆ ನಿನಗ. ಅದು ಯವ್ವ ಇಲ್ಲಿ ಬೇ ನಾ ಮಾಡ್ಸಿಲ್ವಾ? ಹೌದನ, ನೀ ಮಾಡ್ಸಿಲ್ಲನ? ತಡಿ ಹಂಗಾರ ಹೊಕ್ಕನಿ, ರಂಗಿ ಮನಿಗೆ ಹೊಕ್ಕನಿ. ಆಕಿ ಗಂಡ ಇರ್ಬೇಕೀಗ. ಹೋಗಿ ಬೂಟ್ಲೆ ಹೊಡೆದಕ್ಕಿನ್ನ ಆ ಸರ ಕಸ್ಕೊಂಬರ್ತೇನೆ. ಯಾಕ ಹಡತಾ ಇಲ್ಲದನಿ ಹೇಂತಂತ್ರ ಬಿಡು, ಪಡಾಳೆ ಆರಿಸ್ಕೊಂತ ಹೋಗ್ತಾ ಅವ್ರ ಮನೆ ಕುಂತಾಳ. ಆಕಿಗೆ ಯಾ ಗಂಡ ಮನೆಗೆ ಚಿಂತಿಲ್ಲಕ್ಕಿಗೆ. ಆಕೆ ಅಲ್ಲಿ ಹೋಗಿ ಕುಂತಾಳ. ನಿನಗೆ ಯಾರ್ದು ಖಬರ್ ಇಲ್ದಂಗ ಆ ಯಾವಕ್ಕಿಗೆ ಊರ್ ಬಿಡಾಡಿಗೆ ಆಕಿ ಇಟ್ಕೊಂಡಕ್ಕಿಗೆ ನೀ ಸರ ಮಾಡಿಸ್ಕೊಟ್ಟಿ. ನನಗೇನು ಸುದ್ದಿ ಬೀಳೋದಿಲ್ಲ ಕಿವಿಗಂತ ಮಾಡಿ ನೀನ್ ಆಕಿನ ಕರ್ಕೊಂಡು ಪೇಟೆ ತಿರ್ಗಾಕ್ ಹೋಗಿದ್ ವಿಚಾರನ ಗೊತ್ತಾಗೈತೆ ನನಗೆ. ಹಂಗಲ್ಲ ಮತ್ತೆ ಸರ ತಗೊಂಡು ಆಕಿ ಮೆರವಣಿಗೆ ಮಾಡಾಕತ್ತಿದ್ದು ನೋಡೇನ್ ನಾನು. ಏನ ಯವ್ವ ನೀ ಸುಮ್ಮನೆ ಏನಾರು ತಿಳ್ಕೊತಿ, ನಾ ಕೊಡ್ಸಿಲ್ಬೇ. ಹೋಗೈ ಹಲ್ಕಟ್ಬೇಡಿ, ಹೋಗ್ ಹೆಂಡತಿ ಕರ್ಕೊಂಬರ್ಬೇಕು ನೀ ಈಗ. ನಿನ್ನ ಮಕ್ಕಳು ಕರ್ಕೊಂಬರ್ಬೇಕು ನೀ ಈಗ. ಯಾ ಮೀಸಿ ಮಣ್ಣಾದ್ರೂ ಅಷ್ಟ, ನೀನ ಮಣ್ಣಾಗ ಬಿದ್ರು ಅಷ್ಟ. ಕರ್ಕೊಂಡು ಬರ್ಬೇಕಂದ್ರೆ ಬರ್ಬೇಕೀಗ. ಹೋಗ ನಡಿ ನಡಿ ಹೋಗ. ಆಕಿ ಇದು ಜಗಳ ಮಾಡುವಾಗ ನಾ ಕರ್ಕೊಂಬರ್ಕೋಬೇಕನ? ನನಗಾಗುದಿಲ್ಲ ಈ ಮನ್ಯಾಗ ಕೆಲಸ ಮಾಡಕ. ಏನ ಕೆಲಸ ಮಾಡಕ್ ನೀನ್ ಹೆಂಡತಿನ ಆಗ್ಬೇಕು. ನನಗ ಆ ಬಾವ್ಯಾಗ ನೀರು ಸೇದಕ್ ಆಗುದಿಲ್ಲ. ಎತ್ತಿಗೆ ಮೇವು ಹಾಕುದು, ಸಗಣಿ ಬಳಿದು, ಹಾಲು ಕರಿದು, ನನ್ನ ಮನ್ಯಾಗೆಲ್ಲ ಹೊರೆ ಬದುಕು ಮಾಡೋದು, ನಿನಗೆ ಅಡಿಗೆ ಮಾಡಿ ಹಾಕುದು, ಏನ ಬಾಂಡೆ ತಿಕ್ಕುದು, ಕುಟ್ರೆ ಅರ್ಬಿ ಹೋಗಿದ್ದು. ಯವ್ವ 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 ನನಗೆ ನೋಡಪ್ಪ ವಯಸ್ಸಿದ್ದಾಗ ಎಲ್ಲ ಮಾಡೇನಿ. ಇವತ್ತು ಶುಕ್ರವಾರ ಬೆಳಗ್ಗೆ ಅಂಗಳ ಸಾರಿಸ್ಬೇಕಾದ್ರೆ ಸಗಣಿನ ಏನ ನನಗೆ ಸಾಕು ಬೇಕಾಗಿ ಹೋತು. ಇಲ್ಲೋಡ ನನಗೆ ಸುಮ್ಮನೆ ನೀನು 108 ರಾಡಿ ಹಚ್ಬೇಡ ನನಗೆ. ಹೋಗು ಹೆಂಡತಿ ಕರ್ಕೊಂಬರೋಗು. ಯಾಕ ಎಷ್ಟು ದಿನ ಆದ್ರೂ ಆಕಿ ನೀನು ಹೆಂಡತಿನ ಹೌದಲ್ಲ? ಏನು ಆಗೋದಾಗಿ ಹೋತಿ, ಈಗ ಜಗಳ ಎಲ್ಲ ಮುಗೀತು. ಕರ್ಕೊಂಬರೋಗಕಿನ ನನಗೆ ತೆರಿ ಹಾಪ್ ಮಾಡ್ಬೇಡ, ಕರ್ಕೊಂಬರೋಗು. ಅದು ಅಲ್ದ ಅಲ್ಲೇನು ನಿನ್ನ ಮಗಳು ಹಳೆ ಏನು ಜಗಳ ತಕೊಂಡು ನಿಂತಾರೋ, ನಿನ್ನ ಮಗಳದ್ದು ಏನು ವಿಚಾರ ಆತೋ ಯಾರಿಗೆ ಗೊತ್ತು? ಇಲ್ಲೇ ಮಗಳದ ಮೊನ್ನೆ ಇಷ್ಟು ಲಾಪಡ ಆಗೈತಿ. ಈಗ ಯಾವಕ್ಕಿಗೆ ನೀ ಸರ ಮಾಡಿಸ್ಕೊಟ್ಟಿಯೇನ? ಸರಳ ಹೋಗಿ ನೀ ಕರ್ಕೊಂಡು ಬರ್ಬೇಕೀಗ ಅಷ್ಟೇ. ಆತ್ ತಗೋ, ಹೋಗಿ ಕರ್ಕೊಂಬರ್ತೇನೆ. ಈಗ ಕರ್ಕೊಂಬನ್ನಿ ಅಂದ್ರೆ ಅದರ ಹುಡಾಕತ್ ನೋಡಿ. ಇನ್ನೇ ಮತ್ತೆ ಜಗಳ ಆಗುತ್ತೆ, ಮತ್ತೆ ಪುಟ್ಟಕ್ಕನ ಓಡಕ್ಕಾಳ. ಹೆಂಗಿದ್ರು ಕರ್ಕೊಂಬರ ಗಟ್ಟು ಉಳ್ಗಂಡದಾನ ಅಂತೇಳಿ ಏನಾರ ಮಾಡ್ಕೊ ಹೋಗು. ನಿಮ್ಗೆ ಯಾರು ಹೇಳ್ಬೇಕು, ಹೇಳಿದ ಮಾತು ಕೇಳೋದಿಲ್ಲ ಬಿಡೋದಿಲ್ಲ ತಗ. ಸಾಕಾಗೈತ ತಗ. ಅಲ್ಲ ಹೋಗಿ ಸಿಟ್ಟು ಮಾಡ್ಕೊಂಡು ಬೇಕಾದಕ್ಕೆ ಬರ್ತಾಳ, ಬೇಡದಕ್ಕೆ ಬಿಡ್ತಾಳ ತಗ. ಮತ್ತು ಕರ್ಕೊಂಬ ಅಂತಿ. ನಿನಗೇನ ಬಾಡೆ ಬೆಚ್ಚಗೆ ಹೋಗಕ್ಕೆ ಕಡೆ ಇರ್ತಿ ಏನ? ಬೇಕಂದ್ರೆ ಆಕಿ ಕೂಳುನು ಕೊಟ್ಟಿರ್ತಾಳ. ಒಟ್ಟು ನಾಯಿಗತ್ತೆ ಅಲ್ಲೇ ತಿಂದು ಅಲ್ಲೇ ಇರ್ತಿ. ಹೊಲನ ಮನಿ ಆಗೈತಿ. ಈಗ ನಿನಗೆ ತಿತ್ತಾಗಂತೂ ಬರ್ತಾ ಎಲ್ಲ ಬಾಯಿ ಬಿಚ್ಚಿ ಹೊಡೆದು ಹೇಳಿ ನೀನು. ನಾನು ಎಲ್ಲದಕ್ಕೂ ಆಕೆದಾಳ ಅಂತೇಳಿ ಎಲ್ಲ ಬೇಡಾಗೈತಿ ನಿನಗೆ. ಮನ್ಯಾಗ ಇಲ್ಲಿ ನಾ ಮಾಡುದಿಲ್ಲ, ನನಗೆ ಸಾಕಾಗೈತಿಲ್ಲ. ನನಗೆ ಆಕಿನ ಕರ್ಕೊಂಬ, ನನ್ನ ಸೊಸಿನ ಆಕಿನ ಮಾಡ್ವಾಳಾಕಿಲ್ಲಿ ಆಗೋದಿಲ್ಲಪ್ಪ. ನನಗೆ ಈ ಮನೆ ನಿನ್ನ ಮಾಡ್ಕೊಂಡು ಹೋಗಾಕೆಲ್ಲ ಬಾಳೆ ಬದುಕು. ವಯಸ್ಸಿದ್ದಾಗೆಲ್ಲ ಮಾಡೇನಿ, ಈಗ ಆಗುದಿಲ್ಲ. ಅದು ಅಲ್ಲದೆ ಕಾಸಿನ ಸರ ಮಾಡಿಸ್ಕೊಟ್ಟಿಯಲ್ಲ ಮುಲ್ಲ ಆಕಿಗೆ. ಕೇಳ್ತಾನೆ ನಿನಗೆ. ಮೊನ್ನೆ ನಮ್ಮ ಅವ್ಗೆ ತ್ರಾಸ ಆಗತೈತಿ, ಬಂದು 2 ರೊಟ್ಟಿ ಮಾಡ ಅಂತೇಳಿ ಕೇಳಿಲ್ಲ ನೀ ಆಕಿನ. ಏನಂದ್ಲಕ್ಕಿ? ನಾ ಏನು ನಿನ್ನ ಹೇಂತೇನು ಬಂದು ರೊಟ್ಟಿ ಮಾಡಕ ಅಂದ್ಲ. ಮತ್ತೆ ಯಾಕೆ ಯಾ ಧೈರ್ಯದ ಮ್ಯಾಗ ನಿನ್ನ ಕಡೆ ಬಂಗಾರ ಕೊಡಿಸ್ಕೊಂಡ್ಲಕ್ಕಿ? ಅಲ್ಲ ನೀ ಕಟ್ಕೊಂಡಕ್ಕಿಗೂ ಕೊಡಿಸ್ಲಿಲ್ಲ, ಹುಟ್ಟಿಸ್ತಕ್ಕಿಗೂ ಕೊಟ್ಟಿಲ್ಲ, ಹಡದಕ್ಕಿಗೆ ಇಟ್ಕೊಂಡಕ್ಕಿಗೆ ಕೊಟ್ಟು ಬಂದಿಯಲ್ಲ ನೀನು ನಿಮ್ಮ ಅಪ್ಪನಂಗ. ಇಲ್ಲ ಇದು ಮನಿ ಆಗಿ ಉಳಿಯಂಗಿಲ್ಲ. ಇದು ಈಕಿ ಶಾಂತಿ, ಈಕಿ ಹೋದಕಿ ಬಂದ್ಲು ಮನಿ ಆಕ್ಕತ್ತಿದೆ. ಇಲ್ಲಾಂದ್ರೆ ಆಗುದಿಲ್ಲ ಇದು. ಹಿಂಗಾದ್ರೆ ನಡೆಯಂಗಿಲ್ಲ. ಕರ್ಕೊಂಬರೋಗಿ ನೀನು ಹೆಂತೀನಿ. ಹೋದಕ್ಕಿನ ಕರ್ಕೊಂಬ ತೆರಿ ಬ್ಯಾನ ತಗ ಮಾಡ್ತಂತೇಳಿ ಅಕ್ಕಿಗೈತಿಗೆ ಹೋಗಿ ನನ್ನ ಮಗ ದುಡ್ದಿದ್ದು ಕಷ್ಟ ಬಿಟ್ಟು ಅದನ್ನು ಹೊಲದ ಉತ್ಪನ್ನ ತಿನ್ನಕತ್ತಾಳಲಿಕ್ಕೆ ಬಿಡ್ತಾನಂತ ಮಾಡಿ ಏನ? ಇವತ್ತು ಊರಾನ ಮಂದಿ ಮುಂದಕ್ಕಿನ್ನ ಹೊರಗೆ ಎಳದು ಇವತ್ತಕ್ಕಿನ ಸೀರೆ ಕಳೆದು ಹೊಡಿತೀನಿ. ಹಂಗೆ ಹೊಡೆಯಂಗಿಲ್ಲ ಇವತ್ತಕ್ಕಿನ ಊರ ಬಿಡಾಡಿನ. ಇವತ್ತು ನನ್ನ ಕಡೆ ಮರ್ಯಾದೆ ಕಳಿಸ್ಕೊಳಕ ತಯಾರಾಗಬೇಕಿ. ನಾ ಒಂದೊಂದು ಅನ್ನೋ ಮಾತಿಗೆ ಉರ್ಲ ಹಾಕೊಂಡಿರ್ಬೇಕು ಇವತ್ತಕ್ಕಿ. ಬಾ ನಿಧಾನಕ್ಕೆ ಬಾ. ಓಲ ನಾ ಇಲ್ಲೇ ನಿಂದಿರ್ತೇನೆ, ನನ್ನ ಕಾಲು ಸೇರ್ತೈತಿ. ನೀನ ಹೋಗ್ಬೇಕಿದ್ ಮಾಡು. ಹೋಲ್ ಬಿಡ, ಅಲ್ಲೇ ನಿಂದ್ರೆ ನಾನು ಇಲ್ಲೇ ಕಲ್ಮ್ಯಾಗ ಕುಂದಿರ್ತೇನೆ. ಈಗ ಹೇಳ, ಮನ್ಯಾಗೇನ ಹೇಳಾಕತ್ತಿದ್ದಲ್ಲ? ಏನು ಹೇಳಿ? ನಂಗೆ ನಾಚಿಗೆ ಬರ್ತೈತವ. ಅಯ್ಯಯ್ಯ ಖಬರ್ಗೇಡಿ. ಅಲ್ಲಿ ಮನ್ಯಾಗ ಅತ್ತೆದಳ, ನಮ್ಮ ಅಪ್ಪ, ನಮ್ಮವ್ವ, ನಮ್ಮಮ್ಮ ಎಲ್ಲಾರು ಅದಾರ. ಅವ್ರಿದ್ರಿಗೆ ಬಾಯಿ ಹೊಡೆದು ಹೇಳಾಕತ್ತಿ ಹಂಗೆ ಮಾಡಿದ ನನ್ನ ಗಂಡ ಹಿಂಗೆ ಮಾಡಿದ ಅಂತೇಳಿ. ಈಗ ನಾವು ಒಬ್ಬೇಕೆ ಎದ್ದು ಕೇಳಾಕತ್ತೀನಿ. ನನ್ನ ಒಂದು ನಾಚಿಗೆ ಬರ್ತೈತೆ ನಿನಗೆ. ಹೌದು, ಇಷ್ಟಕ್ಕೂ ಇದೆಲ್ಲ ಹೇಳ್ಕೊಟ್ಟಿದ್ದು ಯಾರು ನಿನಗೆ? ನಾನು ಹೇಳ ಏನಾತಂತೇಳಿ. ಅದು ಅದೆಲ್ಲ ಬಿಡಿ. ಈಗ ನನ್ನ ಮಾವ ಸರ ತೊಗೊಂಡ ಬಾ ಅಂದನಲ್ಲ, ಏನು ಮಾಡಲ್ಲ ನಾನೀಗ? ನಂಗೆ ಅದೇ ನೆನಪಾದ್ರೆ ಕಣ್ಣಾಗ ನೀರು ಬರ್ತಾವೆ.
ನಾನು ನನ್ನ ಗಂಡನ ಕಡೆ ಹೋಗಕ್ಕೆ ಆಗಂಗಿಲ್ಲನು. ಸರ ತೊಗೊಂಡ್ಲಿಲ್ಲ ಅಂದ್ರೆ ಈಗ ನಮ್ಮವ್ವ ನಮ್ಮ ಅಪ್ಪನ ಕಡೆ ಅಷ್ಟು ರೊಕ್ಕಿಲ್ಲ. ನಮ್ಮ ಅಪ್ಪಂತ್ರ ಬಿಡು, ನಮ್ಮ ಅವ್ವನ ಏನು ಬಿಟ್ಟನ ಏನು, ಮೊನ್ನೆ ಹೋಗಿ ಜಾಡಿಸಿ ಬಂದೇನಲ್ಲೇ. ನಮ್ಮಮ್ಮ ಅಂತರು ಅದಂತರೂ ಮನೆ ಹಾಳು ಮಾಡೋಕ್ಕಾಯ್ತದ. ನಮ್ಮಮ್ಮ ಸಾಯಿ ಮಟ್ಟ ಯಾರಿಗೆ ನೆಮ್ಮದಿ ಸಿಗೋದಿಲ್ಲ. ಸಾಕಾಗೈತೆ ನನಗಂತರೂ ಹೊತ್ತಾಗ. ನನಗರ ನನ್ನ ಗಂಡನ ಬಿಟ್ಟಿರೋಕೆ ಆಗೋಲ್ತು. ಆಗ್ಬೇಕಾಗಿದ್ದ ಬಿಡವ. ಮೊನ್ನೆರೆ ಗಂಡನ ಜೊತೆ ಬಾಳೆ ಮಾಡಕ್ಕೆ ಅಂತೇಳಿ ಕಿತ್ಕೊಂಡು ಓಡಿ ಬಂದಿದ್ದಿ ಮದುವೆ ಆಗುತ್ತಲೇ, ಅವಾಗ ಬಿಟ್ಟಿರಕ್ಕಾತನ. ಈಗ ಗಂಡನ ಬಿಟ್ಟಿರಕ್ಕೆ ಆಗೋಲ್ತನ. ಹೋಗ ಇವಾಗ ಹೋಗ ಇರಿ. ಹಂಗೆ ಓದಿಲ್ಲಪ್ಪ ನೀನು. ಹಂಗಲ್ಲ, ಅವ್ರ ಒಳ್ಳೆ ಗುಣ, ಅವ್ರ ಮನಸ್ಸು ನಾನು ಅರ್ಥ ಮಾಡ್ಕೊಂಡಿದ್ದಿಲ್ಲ ಗೊತ್ತನ. ನನ್ನ ಮ್ಯಾಗ ಎಷ್ಟು ಪ್ರೀತಿ ಅದಾರ ಗೊತ್ತನ. ನಾನು ತವ್ರ ಮನೆ ಒಳಗೂ ನಮ್ಮ ಅವ್ವನ ಬಿಟ್ರೆ, ನಮ್ಮ ಅಣ್ಣನ ಬಿಟ್ರೆ ನನ್ನ ಮೇಲೆ ಯಾರೂ ಅಷ್ಟು ಪ್ರೀತಿ ತೋರಿಸಿಲ್ಲ ಗೊತ್ತನ. ಇರಿ, ನನಗೆ ಅಂತ ಒಂದು ಜೀವ ಐತಂದ್ರೆ ಅದು ಅವ್ರೊಬ್ಬರೇ ಅಂತ ಅನ್ನಿಸ್ತೈತೆ ಒಂದೊಂದ್ಸಲ ಅಂತರು ಗೊತ್ತನ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ ಗೊತ್ತನ. ನಾನು ಅಷ್ಟೆಲ್ಲ ಅವ್ರ ಜೊತೆ ಬಾಳೆ ಮಾಡಂಗಿಲ್ಲ ಅಂತ ಕಾಡ್ಸಿದ್ರು ಒಂದು ದಿನ ನನ್ನ ಮೇಲೆ ಸೆಟ್ ಮಾಡ್ಕೊಲಿಲ್ಲ. ಒಂದು ದಿನ ನಂಗೆ ಏನೂ ಅನ್ನಲಿಲ್ಲ ಗೊತ್ತನ. ನಾನು ನಮ್ಮ ಅತ್ತಿ ಹೇಳಿದ್ರಲ್ಲ, ಅಂದರೆ ನಮ್ಮ ಅತ್ತಿಯವ್ರು ಹೇಳಿದ್ರಲ್ಲ ಗಂಡನ ಜೊತೆ ಬಾಳೆ ಮಾಡೋಕ್ಕೋಲ್ಲ, ನಂಗೆ ಏನೂ ಗೊತ್ತಾಗಂಗಿಲ್ಲ ಅಂತಿದ್ದಕ್ಕೂ ನಮ್ಮ ಮಾವರು ಬಾರ್ಕೋಲ್ ತೊಗೊಂಡು ಹೊಡೆದಿದ್ರಂತ. ಆಮೇಲೆ ಎತ್ತಬೇಕಂತ ಹೊಡೆದು ನಾ ಹೇಳ್ದಂಗೆ ಕೇಳ್ಬೇಕಂತೇಳಿ ಬಲವಂತವಾಗಿ ಬಾಳೆ ಮಾಡಿದ್ರಂತ ಗೊತ್ತನು. ಈಗ ಪಾಪ ನನ್ನ ಗಂಡ ಒಂದಿನ ಹೊಡೆದಿಲ್ಲ. ಮೊನ್ನೆ ಅಷ್ಟೆಲ್ಲ ಸರ ಕಳ್ದೈತೆ ಅಂತೇಳಿ ಬಾಯಿ ಮಾಡಿದ್ರು ನಮ್ಮ ಮಾವರೇ. ನಮ್ಮ ಅತ್ತಿಯವ್ರು ನನ್ನ ಪರ ಮಾತಾಡಕ್ಕೆ ಬಂದ್ರೆ ಅವಾಗ ನಮ್ಮ ಮಾವರು ನಮ್ಮ ಅತ್ತಿಗೆ ಹೊಡೆದ್ಬಿಟ್ರು. ಹೊಡೆದಿದ್ದಕ್ಕೆ ನನ್ನ ಗಂಡನ ನನ್ನ ಪರನ ಮಾತಾಡಿದ ಗೊತ್ತೇನ. ಇಷ್ಟೊಂದು ಪ್ರೀತಿಯಿಂದ ನನ್ನ ಪರ ಯಾರು ಮಾತಾಡ್ತಾರೆ ಹೇಳು. ಅದೇ ನನಗೆ ಅವ್ವ ಒಮ್ಮೆ ಅಂತಾಳಲ್ಲ, ಎಷ್ಟಾದರೂ ಗಂಡನ ಮನೆ ನಾವ ತವ್ರ ಮನೆ ಗಂಡನ ಮನೆ ಆಗಂಗಿಲ್ಲ ಅಂತೇಳಿ. ಅದು ಕರೆ ಅನ್ಸಕತ್ತೈತಿ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ ಗೊತ್ತೇನ ಅವ್ರು. ನನ್ನ ಸಲುವಾಗಿ ಅಂತೇಳಿ ಫೋನ್ ತೊಗೊಂಬಂದಾರ ಗೊತ್ತನ. ಅವ್ರು ಅಂದಾರ, ನನ್ನ ಕಡೆ ಯಾವಾಗಾರ ರೊಕ್ಕಿದ್ದಾಗ ನಿಮ್ಮ ಅಪ್ಪ ನಿಮ್ಮ ಅವ್ನ ಮನೆಗೆ ಒಂದು ಫೋನ್ ಹಾಕಿಸ್ತೇನೆ ತಗೋ, ಹೇಳಿ ಹೆಂಗಾರ ಮಾಡಿ ಅವಾಗ ನೀನು ನಿಮ್ಮ ಅವನ ಜೊತೆಗೆ ಯಾವಾಗ ಬೇಕು ಅವಾಗ ಮಾತಾಡ್ಬೋದು. ಈಗ ಸದ್ಯ ನನ್ನ ಕಡೆ ರೊಕ್ಕಿಲ್ಲ ಅಂತ ಹೇಳ್ಯಾರ ಗೊತ್ತೇನ. ಅದು ನಮ್ಮ ಮಾವರಿಗೆ ಗೊತ್ತಾತಂದ್ರೆ ಬೈತಾರಲ್ಲ, ಮತ್ತೆ ಅತ್ತಿ ಮನೆಗೆ ಯಾಕೆ ಹಾಕ್ಸಿದೆ ಅಂತೇಳಿ. ಅದಕ್ಕೆ ನನ್ನ ಗಂಡ ಅವನಾಗೆ ರೊಕ್ಕ ಕೂಡ್ಸಿಟ್ಕೊಂಡು ನಮ್ಮ ಅಪ್ಪ ಗೊತ್ತಾಲಾರ್ದ ಹಾಕಿಸ್ತೀನಿ ಅಂತ ಹೇಳ್ಯಾರ ಗೊತ್ತೇನ. ಪುಣ್ಯ ಮಾಡಿ ಬಿಡವ ಅಂತ ಗಂಡನ ಪಡ್ಯಾಕ. ಯಾವಾಗಾರ ಬಿಡು ಸಿಕ್ಕ ನಾನು ಒಂದು 4 ದಿನ ನಿಮ್ಮ ಮನೆಗೆ ಕರ್ಕೊಂಡೋಗ. ಆವಾಗ ಮದುವೆಯಾಗ ಬಾ ಅಂದೆ ನಿಂಗೆ. ನನ್ನಲ್ಲಿ ಬಿಡದಿ ಮನೆಗೆ ನನ್ನ ಮದ್ವೆ ಆದ್ಮೇಲೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ನನ್ನ ಜೊತೆ ಬಲಗೈಯಾಗಿ ಬಾರವಾ, ನನ್ನ ಕೂಟಾರ ಯಾರದಾರ ಅಂತೇಳಿ. ನೀನವಲ್ಲ, ನಂಗೆ ಗೊತ್ತಿಲ್ಲ, ಅರೇದ್ ಮನೆಗೆ ನಾವಲ್ಲ ಅಂದು ಗೊತ್ತನು. ಅವಾಗ ಬಂದಿದ್ದೆ ಅಂದ್ರೆ ನೋಡ್ತಿದ್ದೆ. ಇರ್ಲಿ ಬಿಡು, ಈಗ ಹೇಳ. ಯಾರ ಹೆಣ್ಮಕ್ಳು ನಿಂತಾರಲ್ಲಲ್ಲಿ? ಯಾರದ? ಓ ಕಸ್ತೂರಿ ನೀನ? ನಾ ಯಾರಪ್ಪ ಅಂತೀನಿ, ಯಾಕೆ ಗೊತ್ತಾಗೋದಿಲ್ಲನ? ಹಿಂದ್ಲಿಂದ ಹೆಂಗೆ ಗೊತ್ತಾಕತಿ ಬೇ? ಕಸ್ತೂರಿ ಯಾವಾಗ ಬಂದಿ? ನಾನು ನಿನ್ನೆ ಬಂದೆ. ಹೌದನ? ಅಂದಂಗೆ ನಿಮ್ಮ ಮನೆಯವ್ರು ಚಲೋದಾರ, ಆರಾಮದಾರ? ಅಲ್ಲ, ಹಿಂಗೆ ಕೇಳ್ತಾನೆ ಏನು ತಿಕ್ಕೋಬೇಡ. ಅಲ್ಲಿ ಹೆಂಗಾರ ಮಾಡ್ಕೊಂಡಿದ್ದೀವನ್ಯಾ ಮನುಷ್ಯನ ನಮ್ನಿ ಕರ್ರಗ ಹಂಗ ಸೈ ಇವ ಹೆಂಗಾರ ಬಾಳೆ ಮಾಡಾಕತ್ತಿದ್ದಿ ಅವ್ನ ಕೂಟ ಅಂತೇನೆ ನಾನು. ಅವತ್ತ ನಾವು ಅಲ್ಲಿ ಅಂತೆ ಗಟ್ಟ ಧೈರ್ಯ ಮಾಡಿ ಹೇಳಿದ್ರ ನನ್ನ ಮದುವೆ ಮಾಡ್ಕೊಂತಿದ್ಯಾ. ಯಾಕ ಸಣ್ಣ ಕಡಿತಾವನ? ಹೆಂಗ ಮದುವೆ ಆಗಿರೋ ಹುಡುಗಿ ಅಂತೇಳಿ ಬಂದು ಹಿಂಗೆ ಮಾತಾಡಕತ್ತಿಯಲ್ಲ, ಹೇಳ ನಮ್ಮ ಅಪ್ಪನ ಮುಂದೆ. ಯವ್ವ ತಾಯಿ ಪುಣ್ಯಾತ್ಗಿತ್ತಿ, ಆ ಕೆಲಸ ಮಾಡ್ಬೇಡ. ಏನ ಒಂದು ಮಾತು ಅಂದೆ ಅಷ್ಟ. ಇದ ಮೊದಲು ಇದಲ್ಲ, ಇದ ಕೊನಿ. ಏನು ಇನ್ನೊಮ್ಮೆ ನನ್ನ ಗಂಡಗೆ ಏನು ಅನ್ನಕೋಬೇಡ. ಏನ ರೂಪ ಕುಂತಾಗ ಗುಣ ಮುಖ್ಯ ಅಂತೇಳಿ ನಮ್ಮವ್ ಹೇಳ್ತಿದ್ಲ. ನನಗದು ಗೊತ್ತಾಗಿದ್ದಿಲ್ಲ. ನನ್ನ ಗಂಡನಿಗೆ ಬಂಗಾರದಂತ ಗುಣ ಯಾರಿಗೆ ಬರಕ್ಕೆ ಸಾಧ್ಯ ಇಲ್ಲ. ಅಂತ ಒಳ್ಳೆ ಮನುಷ್ಯ ನನ್ನ ಗಂಡ ಗೊತ್ತನ. ಅವನಷ್ಟು ಒಳ್ಳೆವ ನೀನು ಆಗಂಗಿಲ್ಲ. ಮತ್ತೆ ಏನ ನಾನು ನಿನ್ನ ಗಂಡನಷ್ಟು ಒಳ್ಳೆವಲ್ಲನ? ನನ್ನ ಗಂಡನಷ್ಟು ಒಳ್ಳೆವ ನೀ ಆಗಿದ್ದೆ ಅಂದ್ರೆ ಮದುವೆ ಆಗಿರೋ ಹುಡುಗಿ ಅಂತೇಳಿ ಬಂದು ಹಿಂಗ್ಯಾಕೆ ಮಾತಾಡ್ತಿದ್ದಿ? ನನ್ನ ಗಂಡ ನನ್ನ ಮ್ಯಾಗ ಜೀವನ ಇಟ್ಟಾನ ಗೊತ್ತನ. ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರ, ಎಷ್ಟು ಜೀವ ಮಾಡ್ತಾರ ಗೊತ್ತನ. ನನ್ನ ಗಂಡ ನಾನು ಭಾಳ ಪ್ರೀತಿಯಿಂದ ಅದೇವಿ. ನೀ ಏನು ತಲೆ ಕೆಡ್ಸ್ಕೋಬೇಡಪ್ಪ. ನನಗೆ ನನ್ನ ಗಂಡ ಅಂದ್ರೆ ಇಷ್ಟ. ಅದು ಅಲ್ದ ಮದುವೆ ಆಗಿರೋ ಹೆಣ್ಮಕ್ಳು ಕೊಟ್ಟು ನಿಂದೇನು ಮಾತೆ? ಹೋಗು, ಮತ್ತೆ ಯಾರ ಮಂದಿ ನೋಡಿ ಏನಾರ ತಿಳ್ಕೊಬಾರ್ದು. ಹೋಗ್ನಿ ಯಪ್ಪ. ಹೌದಾ ಮರ, ಮದುವೆ ಆಗಿರೋ ಹುಡುಗಿಯಾರು ಕೊಟ್ಟು ನಿಂದೇನೇಪ್ಪ ಕೆಲಸ. ಹೋಗಿ ಮತ್ತೆ ಯಾರು ನೋಡಿದ್ವ ಇಲ್ಲಿ ಹುಲಿ ಹೋತಂತಾವು, ಆಮೇಲೆ ಎದಕ್ಕೆ ಬೇಕು ಹೋಗಪ್ಪ. ನಾತ್ ತಗೋ. ಅಲ್ಲ ಮನ್ಮನ್ಯಾರ ಈಕಿನ್ನ ಮದುವೆ ಮಾಡ್ಕೋಬೇಕಂದೆ, ಈಗ ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಡ್ಲೆ. ಯಾವಾಗಲೇ ನಿಮ್ಮ ಅಪ್ಪ ಬಂದು ನಿನ್ನ ನನಗೆ ಮದುವೆ ಮಾಡ್ಬೇಕು ಅಂದ, ನೀ ತಡಕಿಲ್ದ ಕೇಳ್ದೆ ಗಡಗಡ ನಿಮ್ಮ ಅವನ ಮದುವೆ ಮಾಡ್ಕೊಂಡ್ಬಿಟ್ಟು. ಒಟ್ಟು ನನಗಿನ್ನು ಯಾವಾಗ ಬರ್ತೈತೆ ಕಂಕಣ ಬಲ ಕೂಡಿ ಅಂತನ್ನ. ಏನ ನಾನು ನಿನ್ನ ಸತ್ರ ಮದುವೆ ಹಾಕಿದ್ದಿಲ್ಲ. ನಾ ಅಂತೂ ಯಾವತ್ತೂ ಹಂಗೆ ಅನ್ಕೊಂಡಿದ್ದೇ ಇಲ್ಲ. ಅದು ಅಲ್ದ ನಾನು ನಮ್ಮ ಮಾವನ ಮೇಲೆ ಪ್ರಾಣನ ಇಟ್ಟಿದ್ನಿ. ಮದುವೆ ಆದ್ರೆ ನಮ್ಮ ಮಾವನ್ನ ಆಗ್ಬೇಕಂತೇಳಿ ನಾ ಖಂಡಿತ ಮನಸ್ಸಿನಾಗ ಅನ್ಕೊಂಡಿದ್ನಿ ಗೊತ್ತೇನ. ಹೋಗೋಗ್ ನಿನ್ಯಾರು ಮಾಡ್ಕೊಂತಿದ್ರೆ ನಮ್ಮ ಅಪ್ಪ ಕುತ್ತಿಗೆ ಹೆಚ್ಚಿಕಿದ್ರು ಮಾಡ್ಕೊಂತಿದ್ದಿಲ್ಲ. ನೋಡು ಕಸ್ತೂರಿ, ನೋಡಿಲ್ಲ ಈಕಿ ಈರಿ ನೋಡಿ ಕಲಿ. ಅವ್ರಪ್ಪ ಕುತ್ತಿಗೆ ಹೆಚ್ಚಿದ್ರು ಮದುವೆ ಮಾಡ್ಕೊಂತಿದ್ದಿಲ್ಲಂತ. ನೀನು ನಿಮ್ಮಪ್ಪ ನಿಮ್ಮವ್ವ ಬೈದಿದ್ದಕ್ಕೆ ಅವ್ರು ತೋರಿಸಿದ ಹುಡುಗನ ಲಗ್ನ ಆಗಿಬಿಟ್ಟು. ನನ್ನಷ್ಟ ಧೈರ್ಯ ಹಾಕಿಗಿಲ್ಲ. ಏನ ಈಗೂ ಹಲ್ಲು ಇಲ್ಲೇ ಮಾತಾಡ್ಕೊಂಡಿದ್ರೆ ನೀನು ಹಲ್ಲ ಉದುರಿಸ್ತೇನೆ. ಹೊಸು ಇದ ಹೊಳ್ಯಾಗ ತೇಲ್ಕೊಂಡು ಹೋಗಿರ್ಬೇಕ ಹೊಸು ಹಲ್ಲು. ಯಾವ ಮರ ಯಾವಕ್ಕೆಂತ ತೋರು ಮರೆ, ನೀ ಏನು ರಣಚಂಡಿ ಅವತಾರನ ತಾಳ್ತಿಯಲ್ಲ. ಬಂದಾನಿಲ್ಲ ಮಾತಾಡಕ. ಅಯ್ಯೋ ಅತ್ತಿ ಕರ್ಕೊಂಡೋಕೆ ನೀನು ಅಂದಿದ್ಲು. ಬಾ ಹೋಗು ನಂಗಾರ. ಪಾಪ ನೀನು ಕರ್ಕೊಂಡೋಗಿ ನಿನ್ನ ಗಂಡ ಮನೆಗಾರ ಬಿಡ್ತಾರ.
ಅದೇ ನನಗೊಂಥರ ಆಗಕತ್ತೈತಿ. ಅಲ್ಲಿ ಏನೈತಿ ಏನು ಹಣೆ ಬಾರಿನು. ನೀನು ಹುಷಾರಾಗಿ ತೆಗೆದಿಟ್ಕೋಬೇಕು ಬಿಡ. ಏನು ಹುಷಾರೇನು ರಾತ್ರಿ ಇಟ್ಟಿದ್ದೆ ನನ್ನ ಕ್ವಾಣಿಗೆ ಯಾರೂ ಬಂದಿಲ್ಲ ಬಿಡ. ನಮ್ಮ ಚಿಕ್ಕಮ್ಮರಷ್ಟ ಬಂದಿದ್ದು, ಯಾರೂ ಬಂದಿಲ್ಲ. ಅದು ಎಲ್ಲಿ ಹೋತೋ ಏನೋ ಒಂದೂ ಗೊತ್ತಾಗೋಲ್ತು. ನನಗೆ ಯಾಕೋ ಅವರೇ ತೊಗೊಂಡಾರ ಅಂತ ಅನಿಸ್ತೈತಿ. ಆದ್ರೆ ಅದು ನನ್ನೋರ ಯಾರು ಹೌದಿಲ್ಲ, ಸಾಕ್ಷಿಲ್ಲ ಏನಿಲ್ಲ. ಅಂದ ಕಾಸ್ಲೆ ಹಿಂದಾಗಡೆ ಅವ್ರು ತೊಗೊಂಡಿಲ್ಲ ಅಂದ್ರೆ ಮತ್ತೆ ಅದೊಂದು ಮೆರ್ಮೈತಿ. ಹೋಲ್ ಬಿಡ ನಡಿ, ಮತ್ತೆ ಯಾಕೆ ಬೇಕು ಸುಮ್ಮನೆ ಏನಾರ ಒಂದು ಅಂದು ಸಿಕ್ಕೊಳ್ಳೋದು. ನಡಿ. ಒಟ್ಟಿಗೆ ನೀನು ನಿನ್ನ ಗಂಡ ಭಾರಿ ಖುಷಿಯಾಗಿದ್ದೀರಿ ಅಂತ ಆತ ಹೌದಿಲ್ಲ? ಆತವ. ಇನ್ನೊಂದ್ಸಲ ಬರೋ ಹೊತ್ನಾಗ ಸಿಹಿ ಸುದ್ದಿ ತೊಗೊಂಡವ. ಮರಿ ಬಸಪ್ಪ ಹುಟ್ಟಿರ್ಬೇಕು ನೋಡು. ಕರಿ ಬಸಪ್ಪನ ಹೊಟ್ಯಾಗ ಮರಿ ಬಸಪ್ಪ ಹುಟ್ಟಬೇಕು. ಅವ್ರ ಹೊಟ್ಟೆ ಹುಟ್ಟುತ್ತಾ ಪಾಪು? ನನ್ನ ಹೊಟ್ಟೆ ಹುಟ್ಟಂಗಿಲ್ಲ. ಅಯ್ಯಯ್ಯೋ, ಈ ವಿಚಾರ ನನ್ನ ಗಂಡ ಗೊತ್ತಾಯಿಲ್ಕಂತೈತಿ. ಹೇಳ್ಬೇಕಾಗೈತೆ ಹಂಗಾರ. ಅಲ್ಲ ಅವ್ರ ಹೊಟ್ಟೆ ಹುಡ್ತತೇನ? ಹಂಗಾರೀಗ ನಮ್ಮ ಅಣ್ಣನ ಹೊಟ್ಟೆ ಹುಡ್ತತ, ನಿನ್ನ ಹೊಟ್ಟೆ ಹುಟ್ಟಂಗಿಲ್ಲ. ಮೊದಲೆಲ್ಲ ಹೆಣ್ಮಕ್ಳು ಹೊಟ್ಟೆ ಹುಡ್ತಿದ್ವಂತ ಮಕ್ಳು, ಈಗ ಬದ್ಲಿ ಆಗೈತೆ ಹಂಗಾರ. ಏ ಹುಚ್ಚಮೂಳಿ, ಮರಿ ಬಸಪ್ಪನ ಹೊಟ್ಯಾಗ ಅಂದ್ರೆ ಅವ ಖುಷಿನ ತಂದು ಹೋದಲ್ಲ, ಅದಕ್ಕೆ ಅದರ ಅರ್ಥ ಆದ ಬರ್ತತಿ. ನೀನು ಹೊಟ್ಯಾಗ ಆಗೋದು ಗಂಡು ಮಕ್ಕಳೆಲ್ಲ ಹಡಿತಾರನ, ಹೆಣ್ಮಕ್ಳು ಹಡಿದು ನಡಿ. ಎಲ್ಲ ಎಲ್ಲಿ ಹೇಳಾಕೋಲ್ಲ ನಿನಗೆ, ನಡಿ ವಾ ತಾಯಿ. ಆಮೇಲೆ ಇನ್ನೊಂದು, ತಿಂಗಳ ಹಾಕಿ ನೋಡು ತಲೆ ನೀರು ಹಾಕೊಂತಿಯಲ್ಲ, ಆ ತಾರೀಖನ ನೆಟ್ಟಗೆ ನೆನಪಿಟ್ಕೋ. ಏನ ಹುಂಬುಂಬ್ರಂಗೆ ಎತ್ತಾಗಾರ ಏನಾರ ತಾರೀಖು ನೆನಪಿಲ್ದಂಗೆ ಇರಬೇಡ. ಈಗ ಮದುವೆಗಿಂದ ಮುಖ್ಯ ಮೊದಲು ನೆನಪಿಟ್ಕೋಬೇಕು ಹೆಣ್ಮಕ್ಳು. ಏನ ನಾನು ಇದೆಲ್ಲ ಪಿಕ್ಚರ್ ನೋಡಿ ಕಲ್ತಾನೆ. ನೀನೆಲ್ಲಿ ನೋಡ್ತಿ ಕಬರ್ಗೇಡಿ ಹಂಗೆ ಹೊಳ್ಳೊಳ್ಳೆ ಹೊಕ್ಕಿ ಅವ್ರ ಕುಟ್ಟು ಏನಾರ ಒಂದು ನೋಡ್ಕೊಂಡು ಕುಂದಿರ್ತಿದ್ದಿ. ಈಗ ಅದು ಬಿಡು, ನೀನು ತಾರೀಖು ನೆಪ್ಪಿಟ್ಕೊಂಡು ದೀಡ್ ತಿಂಗಳಾಗ್ತದೆ ನಿನ್ನ ಗಂಡನ ಮುಂದೆ ಹೇಳ್ಬಿಡ್ಬೇಕು. ದೀಡ್ ತಿಂಗಳಾಗ್ತದೆ ನಾ ತಲೆ ಮೇಲೆ ನೀರು ಹಾಕೊಂಡಿಲ್ಲ ಅಂತೇಳಿ. ಏನ? ಅಯ್ಯೋ ದೇವ್ರೆ, ಯಾಕ ಅಯ್ಯೋ ಈಗಲ್ಲ, ನಾನು ನಮ್ಮನೆಗಿದ್ದಾಗೂ 2 ತಿಂಗಳಾಗೈತ್ವೆ ತಲೆಗೆ ನೀರು ಹಾಕ್ಕೊಂಡಿಲ್ಲ, 2.5 ತಿಂಗಳಾತ್ವೆ ತಲೆಗೆ ನೀರು ಹಾಕ್ಕೊಂಡಿಲ್ಲ, 1.5 ತಿಂಗಳಾತ್ವೆ ತಲೆಗೆ ನೀರು ಹಾಕ್ಕೊಂಡಿಲ್ಲ ಅಂತ ಹೇಳ್ತಿದ್ದೆ. ನಮ್ಮವ್ವ ಅದೇನ ಎಳ್ಳುಂಡಿ ಮಾಡಿಕೊಡ್ತಿದ್ಲೆ, ಆರಾಮಾಗ್ಬಿಡ್ತಿತ್ತೆ, ಆಗಿಬಿಡ್ತಿತ್ತೆ. ಏಯ್ ಅಂದ್ರೆ ನಿಂದು ಮುಟ್ಟು ಬರಬರಿ ಇಲ್ಲ ಅಂತ ಆತ. ಹೋಗ್ಲಿ ಬಿಡು, ಹಿಂಗಿದ್ರೆ ಇನ್ನೇನು ಮಾಡೋಕ್ಕಾಕತಿ. ಆದರೂ ನಿಮ್ಮ ಅತ್ತಿ ಮುಂದೆ ಹೋಗಿ ಹೇಳು ಯಾವುದಕ್ಕೂ. ಮದುವೆ ಆದ್ಮೇಲೆ ಬೇರೆ ಲೆಕ್ಕ, ಮದುವೆಗಿಂತ ಮುಂಚೆ ಬೇರೆ ಲೆಕ್ಕ. ಏನ ನೀನು ಹೋಗಿ ನಿಮ್ಮ ಅತ್ತಿ ಮುಂದೆ ಹೇಳು, ನೆನಪಿಟ್ಕೋ. ಏನ? ಏನು ಹೂನ ಏನ? ಯಾಕ ಮನೆ ನೀ ಹೇಳ್ದಂಗ ಮಾಡೇನಿ ಎಲ್ಲ, ಮತ್ತು ಬೈತಿ ನನಗ. ಆತ ಇದೊಂದು ನಾ ಹೇಳ್ದಂಗೆ ಮಾಡ್ಬಿಡ. ನಡಿ. ಯಮ್ಮ ಊಟವೇ? ಬಾರಪ್ಪ ಮೊಮ್ಮಗನ, ಊಟ ಆತಲ್ಲಪ್ಪ. ರಾಗಿ ಅಂಬ್ಲಿ ಮಾಡಿಸ್ಕೊಂಡಿದ್ದೆ. ಈ ದೇಹಕ್ಕೆ ಮತ್ತೇನು ಉಂಡು ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ರಾಗಿ ಅಂಬ್ಲಿ ಮಾಡಿಸ್ಕೊಂಡಿದ್ನಲ್ಲ, ಅದನ್ನ ತಿಂದೆ. ಹಂಗಾರೆ ನಾನು ಅವನ್ ಕೊಟ್ಟು ಹೋಗಿ ಬರ್ಲೇಬೇ? ಹೋಗಿ ಬಾರಪ್ಪ. ತಂದಿ ಜಗದಾಗ ಈಗ ನೀನ ನಿಂತಿ. ಹೋಗಿ ನಿಮ್ಮ ತಂಗಿನ ಬಿಟ್ಟು ಬರ್ರಿ ಗಂಡನ ಮನ್ಯಾಗ. ಆತು ಬೇ, ಬರ್ತೇವಿ. ಯಾವಾಗ ಹೋಗತ್ತೇವೆ? ಹೌದು, ಕಸ್ತೂರಿಯಲ್ಲಿ ಈರಿನೂ ಕಾಣುವಳ್ಳ. ಅವು ಎಲ್ಲಿ ಅಡ್ಡಾಡ್ಕೊಂತ ಹೊಲ ಕಡೆ ಹೋದ್ವ ಏನಪ್ಪ ಆತಾಗ. ಬರ್ತಾರ್ತಾರಿ ಹಂಗಾರ ಒಂದು 10 ನಿಮಿಷ ಕುಂದ್ರಿ, ಬಂದ್ರಂದ್ರೆ ಕರ್ಕೊಂಡು ಹೋಗಾಕ್ ಬರ್ತೈತಿ. ಏನು ಹುಡುಗರು ಅಂತ ನಾನು ಹೇಳೈತಿ, ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತೇನಕಿನ್ನ ಅಂತ ಹೇಳೈತಿ. ಅಲ್ಲಿ ಹೋಗ್ಕೊಂಡು ಕುಂತ್ವಾ ಇವಂಗಾರ ಎಷ್ಟೊತ್ತಿಗೆ ಬರ್ತಾವ ಏನೋ ಮನೆಗೆ ಹಂಗಾರ ಹೇಳಕ್ಕಾಗ್ಲಿ ಹೋಗ್ಯಾವಲ್ಲಿವ. ಅಪ್ಪಣ್ಣ ರಾಮ, ಹೋಗಿ ಒಂದ್ಸರಿ ನಿಮ್ಮ ತಂಗಿನ ನಿನ್ನ ಹೆಂಡತಿನ ಕರ್ಕೊಂಬರಪ್ಪ ಒಟ್ಟು ಹೊಲ ಕಡೆ ಹೋಗಿ. ಆತು ಬೇ, ಹೋಗ್ಬರ್ತೇನೆ. ಯಾರ ಬಂದ್ರಲ್ಲ? ಓಹೋ, ಅಪ್ಪ ಬಂದನ? ಯಾಕ ಹೊಳ ಬಂದಲ್ಲ? ಬಂದ್ರ ಈರಿ ಕಸ್ತೂರಿ ಎಲ್ಲ. ಅಪ್ಪ ಬಂದ. ಯವ್ವ, ಅಪ್ಪ ಬಂದು ಕರಿತ್ಲೆ ಮೆತ್ತಗೆ ಒಪ್ಕೋಬೇಡ ನೀನು. ಏನ ಬಿಗಿತ್ ನಂಗೆ ಕುಂದ್ರು ಆಗಂಗಲ್ಲ ನನಗೆ. ಹೆಂಗೆ ಬೈದಿ ನೀನು, ಹೆಂಗೆ ಹೊಡೆದಿ, ಇನ್ನೇನು ಮಾಡಬೇಡ ಅಂತೇಳಿ ಅನ್ನೋ ಹಂಗಿರು. ಏನ ಮೆತ್ತಗಾಬೇಡ. ಆತಪ್ಪ. ಬಿಡು ನೀರ ಹಾಕ್ಬೇಡ. ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ?
ಬಂದ ಕಡೆ ಕುಂದ್ರ ಬಗ್ಬೇಡ ಬೀಳ್ತಿ ಮತ್ತೆ ಸುಮ್ ಕುಂದ್ರ ಅಷ್ಟೇ ಟೆನ್ಷನ್ ಇಲ್ದಂಗೆ ಆತಾಳ ಈಗ ನನಗೆ ಮಸಳಿ ತೋರಿಸ್ತೀಯ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ ಹೌದಾ ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ಕೊತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ ಜಿಗ್ಯಾತಾವ ಇದೆ ಅಲ್ಲ ಫೋಟೋ ಹೊಡ್ಕೊಳಕ ಏನ್ ಮಾಡ್ಬೇಕ Hey!